जय श्री राम, जय जय श्री राम। बोलो भारत माता की, बोलो भारत माता की। वंदे वंदे भारतीय जनता ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ ನಿಮಗೆ ಧನ್ಯವಾದ. ಮುಂಬರುವಂತ ಲೋಕಸಭಾ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಕೂಡ್ಲಿ ಮಹಾಶಕ್ತಿ ಕೇಂದ್ರದ ಈ ಸಮಾವೇಶದ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ವಿಧಾನ ಪರಿಷತ್ತಿನ ಉಪನಾಯಕರು, ಆತ್ಮೀಯರಾದಂತ ಸನ್ಮಾನ್ಯ ಶ್ರೀ ಸುನೀಲ್ ವಲ್ಲೇಪುರಜಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರಾದಂತ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ಮಂಡಲದ ಅಧ್ಯಕ್ಷರಾದಂತ ವಿಜಯ್ ಕುಮಾರ್ ಚಂಟೆ ಅವರೇ, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂತ ಹಿರಿಯರಾದಂತ ರಾಮಲಿಂಗ್ ದೇಶಮುಖ್ ಅವರೇ, ಯುವ ಮಿತ್ರರಾದಂತ ರವಿ ಅವರೇ, ಪೆದ್ದೆ ಅವರೇ, ಮಾಣಿಕರಾವ್ ಬೊಬ್ಲಿಗ್ ಅವರೇ, ರಮೇಶ್ ನಾಲ್ವಾಡ್ ಅವರೇ, ಅಂಬರ ಹೊಸಳ್ಳಿ ಅವರೇ, ಸೂರ್ಯಕಾಂತ್ ಮುದ್ನಾಳ್ ಅವರೇ, ಮಲ್ಲರೆಡ್ಡಿ ದೇಶಮುಖ್ ಅವರೇ, ಸಂಜು ರೆಡ್ಡಿ ದೇಶಪಾಂಡೆ ಅವರೇ, ಹನುಮಂತರಾವ್ ಅಡಕೆ ಅವರೇ, ಶಂಕರ್ ಹಳ್ಳಿ ಅವರೇ, ನಾಗರೆಡ್ಡಿ ದೇಶಮುಖ್ ಅವರೇ, ಜಗನ್ನಾಥ್ ಮಜ್ಗಿ ಅವರೇ, ಮಾರುತಿ ಜಮಾದಾರ್ ಅವರೇ, ಸೋಮಶೇಖರ್ ಚಿಂಚೋಳಿ ಅವರೇ, ಶಶಿಕಾಂತ್ ಅಡಕೆ ಅವರೇ, ಚಂದಪ್ಪ ಮೊಘ ಅವರೇ, ಭೀಮರಾವ್ ಪಾಟೀಲ್ ರೇ, ಮಲ್ಲಿಕಾರ್ಜುನ್ ಸಪ್ಪಾಯಿಗಳವರೇ, ಚೆನ್ನಪ್ಪ ಕುಕುಡಿ ಅವರೇ, ಹನುಮಂತರಾವ್ ಪಾಟೀಲ್ ಅವರೇ ಹಾಗೂ ಸಮಸ್ತ ಈ ಒಂದು ಮಹಾಶಕ್ತಿ ಕೇಂದ್ರದಲ್ಲಿ ಇರುವಂತಹ ಎಲ್ಲ ಬೂತ್ಗಳಿಂದ ಬಂದಿದಂತ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಮತ್ತು ಕರ್ಮಠ ಕಾರ್ಯಕರ್ತ ಬಂಧುಗಳು, ಲೋಕಸಭಾ ಚುನಾವಣೆ ಇದು ಪೂರ್ಣ ದೇಶಕ್ಕೆ ಹಿತವನ್ನು ಕಾಪಾಡುವಂತ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ ಭದ್ರತೆಗಾಗಿ ನಡೆಯುವಂತ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಅನೇಕ ಧರ್ಮೀಯರು, ಜಾತಿಯರು, ವರ್ಗದವರು, ಪ್ರಾಂತದವರು, ಭಾಷಿಕರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಸಮರ್ಥ ಯಾವುದಾದ್ರೂ ಚುನಾವಣೆ ಇದೆ ಅಂದ್ರೆ ಅದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಆಂತರಿಕವಾಗಿ ಬಾಹ್ಯವಾಗಿ ಸುರಕ್ಷತೆಯನ್ನ ನಿರ್ಧಾರ ಮಾಡುವಂತಹ ಚುನಾವಣೆ. ಲೋಕಸಭಾ ಚುನಾವಣೆ ಭಾರತವನ್ನ ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತರಕ್ಕೆ ಒಯ್ಯುವಂತ ಇದು ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಸರ್ವತೋಮುಖವಾದಂತ ಸಮಾನವಾದಂತ ಅವಕಾಶಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂತ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದಲ್ಲಿರುವಂತಹ ಸಂಸ್ಕೃತಿಗಳು ಮತ್ತು ಪರಂಪರೆಯನ್ನ ಕಾಪಾಡಿಕೊಂಡು ಬೆಳೆಸುವಂತ ಚುನಾವಣೆ. ಆದ್ರೆ ದುರ್ದೈವ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಲ್ಲಿ ಸರಿಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಈ ಮಹತ್ವದ ವಿಷಯಗಳು ದೇಶದ ನಾಗರಿಕರಿಗೆ ಚುನಾವಣೆ ಬಂದಿದ್ದಂಥ ಸಂದರ್ಭದಲ್ಲಿ ಬಿಂಬಿಸುವುದಾಗಲಿ, ಪ್ರಸ್ತಾವನೆ ಮಾಡುವುದಾಗಲಿ ಮಾಡಲೇ ಇಲ್ಲ. ಕಾರಣ ಕಾಂಗ್ರೆಸ್ಗೆ ಗೊತ್ತಿದೆ, ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ದೇಶದ ನಾಗರಿಕರ ಸಾಮರ್ಥ್ಯದ ಅರಿವೇ ಇಲ್ಲ ಅವರಿಗೆ.
ದೇಶದಲ್ಲಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥದ್ದನ್ನ ಕಾಂಗ್ರೆಸ್ಗೆ ಗೊತ್ತೇ ಇರಲಿಲ್ಲ. ಕಾಂಗ್ರೆಸ್ಸಿನ ಮೂಲ ಉದ್ದೇಶ ದೇಶ ಬೇಕಾಗಿಲ್ಲ, ದೇಶದಲ್ಲಿ ಶಾಂತಿ ಸಮೃದ್ಧಿ ಬೇಕಾಗಿಲ್ಲ, ದೇಶದ ಎಲ್ಲಾ ಜಾತಿ ಧರ್ಮದವರನ್ನ ಒಂದೇ ತಾಯಿ ಮಕ್ಕಳಂತೆ ಬದುಕಲಿಕ್ಕೆ ಇಡಬೇಕಾಗಿಲ್ಲ, ದೇಶದ ಜನರಿಗೆ ಕತ್ತಲಲ್ಲಿ ಇಟ್ಟು ಅನಕ್ಷರಸ್ಥನಾಗಿ ಇಟ್ಟು ಬಡವರನ್ನಾಗಿ ಇಟ್ಟು ಜಾತಿ ಧರ್ಮಗಳ ಮಧ್ಯದಲ್ಲಿ ಭೇದ ಭಾವವನ್ನು ಬಿತ್ತಿ ಕೇವಲ ಅಧಿಕಾರಕ್ಕೆ ಬರಬೇಕನ್ನುವಂತ ಏಕೈಕ ದುರುದ್ದೇಶದಿಂದ ಇಷ್ಟೆಲ್ಲವೂ ಮಾಡಬೇಕಾಗಿದ್ದನ್ನ ಮಾಡಲಿಲ್ಲ. ಕಾಂಗ್ರೆಸ್ ಬೇಕಾಗಿಯೇ ಮಾಡಲಿಲ್ಲ. ಕಾಂಗ್ರೆಸ್ಸಿನ ಮೂಲ ತತ್ವ ಸಿದ್ಧಾಂತಗಳು ಯಾವುದೇ ರೀತಿಯ ಶತಾಯಗತೆ ಅಧಿಕಾರಕ್ಕೆ ಬರಬೇಕು, ವಾಮ ಮಾರ್ಗದಿಂದ ಆದರೂ ಸರಿ ಅಧಿಕಾರಕ್ಕೆ ಬರಬೇಕು, ಚುನಾವಣೆಯಲ್ಲಿ ಹಣಬಲ, ತೋಳ್ಬಲ, ಹೆಂಡ, ಆಸೆ, ಆಮಿಷಗಳು ಎಲ್ಲವೂ ಕೇವಲ ಒಂದು 10-15 ದಿವಸದ ತಾತ್ಕಾಲಿಕ ಬಡವರಿಗೆ ಸಮಾಧಾನ ಕೊಡುವಂತ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಸುಳ್ಳು ಭರವಸೆಗಳ ಆಮಿಷಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದ ಮೇಲೆ ಯಾರಾದರೂ ಹಿತವನ್ನ ಕಾಪಾಡಿದರೆ ಅಂದ್ರೆ ಕೇವಲ ತಮ್ಮ ಕುಟುಂಬದ ಅಭಿವೃದ್ಧಿಯನ್ನ ಬಿಟ್ಟು ಮತ್ತೆ ಯಾರ ಹಿತವನ್ನ ಕಾಪಾಡಲಿಲ್ಲ. ಮೂತ್ರನಾಕ ಹೋಗ್ಲಿತ್ರ ಅಚ್ಚ ಯಾರ ಹಿತವನ್ನ ಕಾಪಾಡಲಿಕ್ಕಾಗಲಿಲ್ಲ. ಅದಕ್ಕೆ ದೇಶದಲ್ಲಿ ಬಡತನ ನಿರಂತರವಾಗಿ ಗಣನೀಯವಾಗಿ ಏರ್ತಾ ಹೋಯಿತು. ಕಾಂಗ್ರೆಸ್ ಅಧಿಕಾರಿಗೆ ಬಂದಾಗಲೆಲ್ಲ ಭ್ರಷ್ಟಾಚಾರವನ್ನ ಮಾಡಿ ದೇಶದ ನಾಗರಿಕರ ಸುಲಿಗೆಯನ್ನು ಸುಲಿದು ಮತ್ತೆ 5 ವರ್ಷ ನಂತರ ಚುನಾವಣೆಯಲ್ಲಿ ಹೊಸ ಹೊಸ ಘೋಷಣೆಗಳನ್ನು ತಗೊಂಡು ಬಂದು ಮತ್ತೆ ಮೋಸ ಮಾಡುವುದು, ಎಲ್ಲ ಬಡವರನ್ನ, ದೀನರನ್ನ, ದಲಿತರನ್ನ, ಹಿಂದುಳಿದರನ್ನ ಮತ್ತೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದು. ಕಳೆದ 75 ವರ್ಷಗಳ ಇತಿಹಾಸವನ್ನು ನಾನು ನಿನ್ನೆ ನೆನಪಿಸಿಕೊಡ್ತೇನೆ. ಆದರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಜನ್ಮ ತಾಳಿದ್ದೇ ಜನಸಂಘ ದೇಶದ ಅಖಂಡತೆಗಾಗಿ, ದೇಶದ ಸುರಕ್ಷತೆಗಾಗಿ, ದೇಶದಲ್ಲಿರುವಂತಹ ಅತಿ ಕಡು ಬಡವರಿಗೆ ಅಂತ್ಯೋದಯ ಪರಿಕಲ್ಪನೆಯಲ್ಲಿ ಸರ್ಕಾರದ ಯೋಜನೆಗಳನ್ನ ಅವರ ಮನೆ ಬಾಗಿಲಿಗೆ ಮುಟ್ಟಿಸಿ ಅವರನ್ನು ಕೂಡ ಸಮಾನವಾಗಿ ಅವಕಾಶಗಳನ್ನು ಸಿಗಬೇಕು, ಸಮಾನವಾಗಿ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರೂ ಸಮೃದ್ಧಿಯಿಂದ ಬದುಕಬೇಕನ್ನುವಂಥದ್ದು ಏಕೈಕ ಉದ್ದೇಶ ನಮ್ಮ ಭಾರತೀಯ ಜನತಾ ಪಕ್ಷ. ನಾವು ಎಷ್ಟು ಸೀಟ್ ಗೆದ್ದೀವಿ, ಎಷ್ಟು ಸೀಟ್ ಇದ್ದೀವಿ ಅನ್ನುವಂಥದ್ದನ್ನ ನಮ್ಮ ತತ್ವ ಸಿದ್ಧಾಂತಕ್ಕೆ ನಾವು ಮರೀಲಿಲ್ಲ. ನಾವು 2 ಸೀಟ್ ಇದ್ದಿದ್ರು ಕೂಡ ಇದೇ ತತ್ವ ಸಿದ್ಧಾಂತದಿಂದ ಜನರ ಮಧ್ಯದಲ್ಲಿ ಮತಗಳನ್ನು ಯಾಚನೆ ಮಾಡಿದ್ದೀವಿ. ಆದರೆ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ನಮ್ಮ ಸರ್ಕಾರಗಳು ಬಂದಿದೋ ಅಸ್ತಿತ್ವಕ್ಕೆ, ರಾಷ್ಟ್ರದಲ್ಲಿ ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೋ, ನಾವು ಸರ್ಕಾರದಲ್ಲಿದ್ದಾಗ ನಾವು ಮಾಡಿದ ಯೋಜನೆಗಳು ಇದೇ ತತ್ವ ಆಧಾರದ ಮೇಲೆ. ಅದಕ್ಕೆ ನಾವು ಕೊಟ್ಟಿದ್ದಂತ ಯೋಜನೆಗಳು ಕಾಂಗ್ರೆಸ್ನವರು 60 ವರ್ಷದಲ್ಲಿ ಅವರಿಗೆ ಕೊಡ್ಲಿಕ್ಕಾಗಲಿಲ್ಲ. ಬಡತನ ನಿರ್ಮೂಲನೆ ಮಾಡಲಿಕ್ಕಾಗಲಿಲ್ಲ, ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಲಿಲ್ಲ, ಮಹಿಳೆಯರ ಸುರಕ್ಷತೆಯನ್ನು ಕಾಪಾಡಲಿಕ್ಕಾಗಲಿಲ್ಲ.
ಯುವಕರ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಈಗ ನಾನು ನಿಮ್ಮ ಎದುರುಗಡೆ ನಿಂತಿರೋದು ನರೇಂದ್ರ ಮೋದಿಯವರ 10 ವರ್ಷದ ಕಾರ್ಯಕಾಲದಲ್ಲಿ ನಾನು ನಿಮ್ಮ ಆಶೀರ್ವಾದವನ್ನು ಪಡೆದು 2 ಬಾರಿ ಸಂಸದನಾಗಿ ಲೆಕ್ಕ ಕೊಡ್ಲಿಕ್ಕೆ ನಿಂತಿದ್ದೀನಿ ನಾನು. ಮತ್ತು ಈಶ್ವರ್ ಖಂಡ್ರೆ ಅವರ ಪರಿವಾರ ನಮ್ಮ ಜಿಲ್ಲೆಯಲ್ಲಿ 65 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇದೆ, ಅಧಿಕಾರವನ್ನು ಅನುಭವಿಸಿದೆ. ಅವರ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತದ ಪರಿವಾರ ಇದೆ. 65 ವರ್ಷದ ಲೆಕ್ಕಗಳನ್ನು ಕೂಡ ಈ ವೇದಿಕೆದ ಅವರನ್ನು ಕೂಡ ಪ್ರಶ್ನೆಯನ್ನು ಹಾಕಿ ಕೇಳ್ತೀನಿ. ಯಾರಾದರೂ ಕಾಂಗ್ರೆಸ್ಸಿನವರಿದ್ರೆ ಬರೆದುಕೊಳ್ಳಬೇಕು, ಅಂಕೆ ಸಂಖ್ಯೆಗಳನ್ನೆಲ್ಲವೂ ಕೊಡ್ತೇನೆ. ಆ ಈಶ್ವರ್ ಖಂಡ್ರೆ ಅವರಿಗೆ ವೇದಿ ತೋರಿಸಿ ಕೇಳಿ ಪ್ರಶ್ನೆಗಳನ್ನು 65 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂತ. ಕಳೆದ ಚುನಾವಣೆಯಲ್ಲಿ ಕೂಡ ಈ ಚುನಾವಣೆಯಲ್ಲಿ ಕೂಡ ಭಗವಂತ ಖೂಬಾ ಕೇಂದ್ರ ಸಚಿವ 10 ವರ್ಷಗಳಿಂದ ಸಂಸದನಾಗಿ ಜಿಲ್ಲೆಗೆ ಕೊಟ್ಟಿದ್ದಂತ ಕೊಡುಗೆ ಏನು ಅಂದರೆ ಶೂನ್ಯ ಅನ್ನುವಂಥದ್ದನ್ನ ಲೇವಡಿ ಮಾಡ್ತಾರೆ. ನನಗೆ ನಿಂದನೆ ಮಾಡಿ, ಆದರೆ ನಾನು ಭ್ರಷ್ಟಾಚಾರಿ ಆಗಿದ್ರೆ ನಿಂದನೆ ಮಾಡಿ, ಯಾರಿಗಾದರೂ ಮೋಸ ಮಾಡಿದರೆ ನಿಂದನೆ ಮಾಡಿ, ಕ್ಷೇತ್ರವನ್ನು ಬಿಟ್ಟು ಜನಸಂಪರ್ಕದಿಂದ ಕಡಿತಗೊಳಿಸಿದರೆ ನಿಂದನೆ ಮಾಡಿ, ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಂದ್ರೆ ನಿಂದನೆಯನ್ನು ಮಾಡಿ, ನಿಮ್ಮ ಹತ್ರ ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿದರೆ ನಿಂದನೆಯನ್ನು ಮಾಡಿ. 10 ವರ್ಷದಲ್ಲಿ ಯಾವುಗಳನ್ನು ನಾನು ಮಾಡಲಿಲ್ಲ. ರಾಜಕೀಯಕ್ಕೆ ನನ್ನ ಪಾದಾರ್ಪಣೆ ಮಾಡಿರುವುದೇ ದೇಶ ಸೇವೆ ಮಾಡಲಿಕ್ಕೆ, ಸಮಾಜ ಸೇವೆ ಮಾಡಲಿಕ್ಕೆ ಮಾತ್ರ ಏಕೈಕ ಉದ್ದೇಶದಿಂದ ನಾನು ರಾಜಕೀಯದಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ನಿಮ್ಮ ತಂದೆ ಮಗನಾಗಿ ನಾನು ಅಧಿಕಾರಕ್ಕೆ ಬಂದಿಲ್ಲ. ನೀವು ನಿಮ್ಮ ಮಗನಿಗೆ ಯಾವ ರೀತಿ ಅಧಿಕಾರಕ್ಕೆ ತರಬೇಕೆನ್ನುವಂತ ಭೀಷ್ಮ ಪಿತಾ ತರ ನೀವೇನಿವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀರೋ ಆ ತರ ನನಗೆ ನನ್ನ ತಂದೆ ಇರಲಿಲ್ಲ. ಸಮಾಜದ ಕಳಕಳಿಯಿಂದ ದುಡಿತಾ ಇರುವಾಗ ರಾಜಕೀಯವನ್ನು ಪ್ರವೇಶ ಮಾಡಿ ಮತ್ತಷ್ಟು ಸೇವೆಯನ್ನು ಮಾಡಬೇಕು ಅನ್ನುವಂತ ಪರಿಕಲ್ಪನೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ 30 ವರ್ಷದಿಂದ ದುಡ್ಕೊತ ಬಂದಿದ್ದೇನೆ. ಇವತ್ತು ನಿಮ್ಮ ಎದುರುಗಡೆ ಕೇಂದ್ರ ಸಚಿವನಾಗಿ ನಿಂತಿದ್ರೆ 30 ವರ್ಷದ ಹಿಂದೆ ಒಂದು ಬೂತ್ ಅಧ್ಯಕ್ಷನಾಗಿದ್ದೆ ನಾನು. ಅಷ್ಟು 3 ದಶಕಗಳ ಸೇವೆಯಿಂದ ಜನರ ನಾಡಿ ಮಿಡಿತವನ್ನ ಅರಿತು ಅನೇಕ ಕಾರ್ಯಗಳಿಂದ ಅನುಭವವನ್ನು ಪಡೆದು ಭಾರತೀಯ ಜನತಾ ಪಕ್ಷ ನನಗೆ ಅವಕಾಶವನ್ನ ಕೊಟ್ಟಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಜಿ ಮುಖ್ಯಮಂತ್ರಿಗಳ ಎದುರುಗಡೆ 1 ಲಕ್ಷದ ಅಂತರದಿಂದ ಗೆಲ್ಲಿಸಿದವರು ಯಾರಾದರೂ ಇದ್ರೆ ಅದು ನೀವೇ ಇದ್ರಿ. ಎರಡನೇ ಅವಧಿಗೆ ಇದೇ ಈಶ್ವರ್ ಖಂಡ್ರೆ ಲಿಂಗಾಯತರ ಓಟ ವಿಭಜನೆಯನ್ನ ಮಾಡಿದ್ರೆ, ಯಾಕೆ ಅಂದ್ರೆ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಅಂದ್ರೆ ಅವ್ರೇನು ಲಿಂಗಾಯತ ಠೇಕೆದಾರ? ಲಿಂಗಾಯತರ ಕಣ್ಣು ಮುಚ್ಚಿ ಓಟ್ ಹಾಕ್ಲಾಕ ನೀವೇನು ಗೊತ್ತಿದಾರ ಲಿಂಗಾಯತದು? ಹೋಗ್ಲಿ, ಲಿಂಗಾಯತರಿಗೆ ನೀವು ಮಾಡಿದ್ದಾದರೆ ಏನು ಹೇಳಿ, ಏನು ಮಾಡಿದಿರಿ ಹೇಳಿ. ಅದಕ್ಕೆ ಹೋದ ಚುನಾವಣೆಯಲ್ಲಿ ನೀವೇ ನಾನು ಎದುರಾಳಿದಂತ ಈಶ್ವರ್ ಖಂಡ್ರೆ ಅವರನ್ನ 1.25 ಲಕ್ಷದ ಅಂತರದಿಂದ ಸೋಲಿಸಿ ನನ್ನನ್ನು ಗೆಲ್ಲಿಸಿರಿ. ಅದು ನೀವೇ ಗೆಲ್ಲಿಸಿರಿ. ಬಂಧುಗಳೇ, ಕಾಂಗ್ರೆಸ್ಸಿನ 10 ವರ್ಷದ ದುರಾಡಳಿತದ ಅಂಕಿಅಂಶಗಳನ್ನು ನಿಮ್ಮ ಎದುರಿಡ್ತೀನಿ. ಕಾಂಗ್ರೆಸ್ಸಿನ ನಾಯಕರುಗಳಿಗೆ ನೀವು ಪ್ರಶ್ನೆಗಳನ್ನ ಮಾಡಬೇಕು. ನರೇಂದ್ರ ಮೋದಿಯವರ ಸರ್ಕಾರದ 10 ವರ್ಷದ ಸಾಧನೆಗಳನ್ನ, ಕೆಲವು ಸಾಧನೆಗಳನ್ನ ಕೂಡ ನಿಮ್ಮ ಎದುರು ಪ್ರಸ್ತುತವನ್ನ ಮಾಡ್ತೀನಿ. ಕಾಂಗ್ರೆಸ್ 2004ರಿಂದ 2014ರವರೆಗೆ
ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರತಿದಿನ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ನೋಡಿ, ಪ್ರತಿದಿನ ಟಿವಿಗಳಲ್ಲಿ ಸುದ್ದಿಗಳನ್ನು ನೋಡಿ, ಪ್ರತಿದಿನ ರಾಜಕೀಯ ಚರ್ಚೆಗಳನ್ನ ನೋಡಿ, ಕೇವಲ ಭ್ರಷ್ಟಾಚಾರದ ತಾಂಡವವನ್ನ ದೇಶದಲ್ಲಿ ಆಡ್ತಾ ಇತ್ತು. ಆ ಹಗರಣ, ಈ ಹಗರಣ, ಎಲ್ಲಿ ನೋಡಿದರೆ ಸರ್ಕಾರದ ಯೋಜನೆಗಳೇ ಹಗರಣವೇ ಹಗರಣ. ಸುಮಾರು 12 ಲಕ್ಷ ಕೋಟಿಗೂ ಹೆಚ್ಚು ಹಗರಣವನ್ನು ಲೂಟಿ ಮಾಡಿದಂತ ಯಾವುದಾದರೂ ರಾಜಕೀಯ ಪಕ್ಷ ಇದ್ರೆ ಇದು ಕಾಂಗ್ರೆಸ್ ಇತ್ತು 10 ವರ್ಷದಲ್ಲಿ. ದೇಶದ ಬಡತನ ಹೆಚ್ಚಾಗಲಿಕ್ಕೆ, ದೇಶದ ನಿರುದ್ಯೋಗ ಹೆಚ್ಚಾಗಲಿಕ್ಕೆ, ದೇಶದ ರೈತರ ಸಮಸ್ಯೆ ಹೆಚ್ಚಾಗಲಿಕ್ಕೆ, ದೇಶದಲ್ಲಿ ಆತಂಕವನ್ನು ಹೆಚ್ಚಾಗಲಿಕ್ಕೆ, ನಿರಾಶಾದಾಯಕ ಹೆಚ್ಚಾಗಲಿಕ್ಕೆ ಯಾವುದಾದ್ರೂ ಕಾರಣ ಇರ್ತದಂದ್ರೆ ದೇಶದಲ್ಲಿರುವಂತಹ ಸರ್ಕಾರವನ್ನು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದಾಗ ದೇಶದ ಜನತೆಯಲ್ಲಿ ಸಂಪೂರ್ಣವಾಗಿ ನಿರಾಶಾ ಭಾವನೆಯ ಜನ್ಮವನ್ನು ತಾಳುತ್ತದೆ. ಅದೇ ಆಗಿರುವುದು 10 ವರ್ಷದಲ್ಲಿ. ಅಷ್ಟಕ್ಕೆ ನಿಲ್ಲಿಲ್ಲ. ಬ್ಯಾಂಕ್ಗಳಿಗೆ ಫೋನ್ ಮುಖಾಂತರ ತಮ್ಮ ಇಷ್ಟ ಬಂದವರಿಗೆ ಸಾಲವನ್ನು ಕೊಡಿಸಿ ಸಾಲ ಮರುಪಾವತಿ ಮಾಡಲಿಲ್ಲ. ಬ್ಯಾಂಕ್ಗಳು ದಿವಾಳಿಗಳಾಗೋದು, ಅವರ ಮೇಲೆ ಕ್ರಮ ತಗೊಳ್ಳಿಲ್ಲ. ದೇಶ ಬಿಟ್ಟು ಹೋದರೆ ಯಾವ ಕಾನೂನುಗಳನ್ನು ರೂಪಿಸಲಿಲ್ಲ. ಆದರೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ, ಬ್ಯಾಂಕ್ ದಿವಾಳಿ ಆದ್ಮೇಲೆ ದೇಶದಲ್ಲಿ ಸಂಪೂರ್ಣವಾಗಿ ಅರ್ಥವ್ಯವಸ್ಥೆಯನ್ನು ಕುಸಿದು ಹೋಯಿತು. ದೇಶದಲ್ಲಿ ಉದ್ಯೋಗ ಸೃಷ್ಟಿಯನ್ನು ನಿಂತು ಹೋಯಿತು. ಹೀಗಾಗಿ ಆ ಒಂದು 10 ವರ್ಷಗಳ ಕಾಲದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದೇಶದಲ್ಲಿ ನಾವು ಇವಾಗ ಸುರಕ್ಷಿತವಾಗಿಲ್ಲ, ನಮ್ಮ ಭವಿಷ್ಯ ಇಲ್ಲ ಅನ್ನುವಂತ ಆತಂಕವನ್ನ, ನಿರಾಶಾದಾಯಕವನ್ನ ದೇಶದ 125 ಕೋಟಿ ಜನರಲ್ಲಿ ಮನೆ ಮಾಡಿತು. ಆ ಸಂದರ್ಭದಲ್ಲಿ